ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Adhoni Mahavir Enclave, Raichur. Mahabaleshwara ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ, ರಾಷ್ಟ್ರೀಯ ಗ್ರಾಹಕರ ಮೇಳ, ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷ್ಣಾ ಅಚ್ಚುಕಟ್ಟು ನೀರಾವರಿ ಸಲಹಾ ಸಮಿತಿ ನಿರ್ಣಯ ಅವೈಜ್ಞಾನಿಕ, ಮರುಪರಿಶೀಲಿಸದಿದ್ದರೆ 26ರಂದು ಹೋರಾಟ, ಚಾಮರಸ್ಮಾಲಿ ಪಾಟೀಲ್. ರೈತರನ್ನು ಹೊರಗಿಟ್ಟು ಕೃಷ್ಣಾ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಸಭೆ ವಿರೋಧಿಸಿ ರೈತ ಸಂಘದಿಂದ ಪ್ರತಿಭಟನೆ, ಸಚಿವ RB ತಿಮ್ಮಾಪುರ್ ವಜಾಕ್ಕೆ ಒತ್ತಾಯ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅತಿಥಿ ಶಿಕ್ಷಕರಿಂದ DC ಕಚೇರಿ ಮುಂದೆ ಪ್ರತಿಭಟನೆ. ಚಂದ್ರಯಾನ 2 ಯಶಸ್ವಿಯಾಗಲೆಂದು ಹಾರೈಸಿ ಶಾಲಾ ಮಕ್ಕಳಿಂದ ವಿಶೇಷ ಪೂಜೆ. ರಾಯಚೂರು ಜಿಲ್ಲೆಗೆ ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ದೇವದುರ್ಗ ಅಂಗವಿಕಲರ ಒಕ್ಕೂಟದಿಂದ ಪ್ರಧಾನಮಂತ್ರಿಗೆ ಮನವಿ. ಅತಿಥಿ ಶಿಕ್ಷಕರ ಬೇಡಿಕೆ ಈಡೇರಿಕೆಗಾಗಿ ತರಗತಿಗಳ ಬಹಿಷ್ಕಾರ. PMC ಯೋಜನೆಗೆ ಜಿಲ್ಲೆಯ 4 ಶಾಲೆಗಳ ಆಯ್ಕೆ, ದುಗ್ನೂರು ಶಾಲೆಗೆ ಸಕಲ ವ್ಯವಸ್ಥೆ. ದೇವದುರ್ಗದಲ್ಲಿ ಪೊಲೀಸರ ಕಾರ್ಯಾಚರಣೆ, ಕಳ್ಳನೋರ್ವನ ಬಂಧನ, ಚಿನ್ನಾಭರಣ ವಶ. ಮತ್ತು ಗುರುಗುಂಟದಲ್ಲಿ ಇಸ್ಪೀಟ್ ಜೂಜಾಟ ಅಡ್ಡೆ ಮೇಲೆ ಪೊಲೀಸರ ದಾಳಿ, 9 ಜನರ ಬಂಧನ. ವಾರ್ತೆಗಳ ವಿವರ. ನಾರಾಯಣಪುರ ಬಲದಂಡೆ ಸೇರಿದಂತೆ ಕೃಷ್ಣಾ ಅಚ್ಚುಕಟ್ಟು ವ್ಯಾಪ್ತಿ ಕಾಲುವೆಗಳಿಗೆ ನೀರಾವರಿ ಸಲಹಾ ಸಮಿತಿ ಕೈಗೊಂಡ ಚಾಲೂ ಬಂದ್ ವಾರಬಂದಿ ಅವೈಜ್ಞಾನಿಕವಾಗಿದ್ದು, ಪುನರ್ ಪರಿಶೀಲನೆ ಮಾಡದೇ ಇದ್ದರೆ ಆಗಸ್ಟ್ 26ರಂದು ದೇವದುರ್ಗದಲ್ಲಿ ರೈತರ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ಮಾಲಿ ಪಾಟೀಲ್ ಹೇಳಿದರು. ನಾರಾಯಣಪುರ ಬಲದಂಡೆ ಸೇರಿದಂತೆ ಕೃಷ್ಣಾ ಅಚ್ಚುಕಟ್ಟು ವ್ಯಾಪ್ತಿ ಕಾಲುವೆಗಳಿಗೆ ನೀರಾವರಿ ಸಲಹಾ ಸಮಿತಿ ಕೈಗೊಂಡ ಚಾಲೂ ಬಂದ್ ವಾರಬಂದಿ ಅವೈಜ್ಞಾನಿಕವಾಗಿದ್ದು, ಪುನರ್ ಪರಿಶೀಲನೆ ಮಾಡದೇ ಇದ್ದರೆ ಆಗಸ್ಟ್ 26ರಂದು ದೇವದುರ್ಗದಲ್ಲಿ ರೈತರ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ಮಾಲಿ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷ್ಣಾ ಅಚ್ಚುಕಟ್ಟು ಪ್ರಾಧಿಕಾರ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರ ಅಭಿಪ್ರಾಯಗಳನ್ನು ಆಲಿಸದೆ ಏಕಪಕ್ಷೀಯವಾಗಿ ನೀರು ಹರಿಸಲು ನಿರ್ಧರಿಸಲಾಗಿದೆ. ಜಲಾಶಯದಲ್ಲಿ ಒಂದು ಬೆಳೆಗೆ ಬೇಕಾಗುವಷ್ಟು ನೀರಿನ ಸಂಗ್ರಹವಿದ್ದರೂ ವಾರಬಂದಿ ನಿಗದಿಪಡಿಸಲಾಗಿದೆ. ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಭತ್ತ, ಮೆಣಸಿನಕಾಯಿ ಸಸಿ ನೆಡುವ ಪ್ರಕ್ರಿಯೆ ನಡೆಯುತ್ತಿದೆ. 10 ದಿನದ ನೀರು ಹರಿಸುವುದನ್ನು ಸ್ಥಗಿತಗೊಳಿಸಿದರೆ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಬಂದ್ ಮಾಡಿ ನೀರು ಪುನಃ ಹರಿಸಿದರೆ ಕೊನೆ ಭಾಗದ ರೈತರಿಗೆ ನೀರೇ ಬಾರದೆ ಬೆಳೆ ಒಣಗಿ ಹೋಗಿ ಬೆಳೆ ನಷ್ಟ ಆಗುವ ಆತಂಕವಿದೆ.
14ರಿಂದ ನೀರು ಕೊಟ್ಟು 10 ದಿನ ಸ್ಥಗಿತಗೊಳಿಸುವುದು ನಿರ್ಧಾರದಿಂದ ಬೆಳೆ ಮೇಲೆ ವ್ಯತಿರಿಕ್ತ ಪರಿಣಾಮವಾಗುತ್ತಿದ್ದು ಕೂಡಲೇ ಪುನರ್ ಪರಿಶೀಲಿಸಬೇಕೆಂದರು. ನೀರಾವರಿ ಸಲಹಾ ಸಮಿತಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ರೈತರ ಸಮಸ್ಯೆಗಳನ್ನು ತಿಳಿಯಲು ಮುಂದಾಗಿಲ್ಲ. ದೇವದುರ್ಗ ಶಾಸಕಿ ಕರೆಮ್ಮ ಇವರು ಸಭೆ ಗಮನಕ್ಕೆ ತಂದರೂ ಸ್ಪಂದಿಸಿಲ್ಲ. ಕೂಡಲೇ ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಣಯವನ್ನು ಪುನರ್ ಪರಿಶೀಲಿಸಬೇಕೆಂದರು. ಜಲಸಂಪನ್ಮೂಲ ಸಚಿವರು ರೈತರ ಸಮಸ್ಯೆಗಳನ್ನು ಆಲಿಸಲು ಸಿದ್ಧವಿಲ್ಲ. ಎಲ್ಲ ನೀರಾವರಿ ಯೋಜನೆಗಳ ಕುರಿತು ಚರ್ಚಿಸಲು ಸಭೆ ಕರೆಯುವಂತೆ ಅವರ ಕಚೇರಿಗೆ ಪತ್ರ ನೀಡಲಾಗಿದೆ. ಆದರೆ ಪತ್ರವೇ ಕಚೇರಿಯಲ್ಲಿ ಇಲ್ಲವಂತೆ. ಅವರು ಲೋಕಸಭಾ ಚುನಾವಣಾ ಗುಂಗಿನಲ್ಲಿ ಇದ್ದಾರೆ. ಕೂಡಲೇ ಅವರನ್ನು ಜಲಸಂಪನ್ಮೂಲ ಸಚಿವ ಸ್ಥಾನದಿಂದ ಮುಕ್ತಗೊಳಿಸಬೇಕು. ಈ ಕುರಿತು ಸಿಎಂ ಗಮನಕ್ಕೆ ತರುವುದಾಗಿ ಹೇಳಿದರು. ರಾಜ್ಯದಲ್ಲಿ 124 ತಾಲೂಕುಗಳ ಬರದ ಪರಿಸ್ಥಿತಿ ಎದುರಿಸುತ್ತಿದೆ. ಆದರೆ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡುತ್ತಿಲ್ಲ. ಕೇಂದ್ರ ಸರ್ಕಾರ ಬರ ಘೋಷಣೆ ರೂಪಿಸಿರುವ ಮಾನದಂಡಗಳು ಬದಲಾಗಬೇಕಿದೆ. ಪ್ರದೇಶದಿಂದ ಪ್ರದೇಶಕ್ಕೆ ಬೆಳೆ ಪರಿಸ್ಥಿತಿ ಬದಲಾಗುತ್ತದೆ. ಆದರೆ 60% ಬೆಳೆ ಹಾನಿಯಾದರೆ ಪರಿಹಾರ ನೀಡುವುದಾಗಿ ಸರ್ಕಾರ ಹೇಳುತ್ತಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ ಎಂದರು. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ನಡೆದಿರುವ ಅಕ್ರಮದ ತನಿಖೆಗೆ ಜೆಡಿ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಜಂಟಿ ನಿರ್ದೇಶಕರ ಲೋಪವೇ ಕಾರಣವಾಗಿದ್ದು ಅವರ ಸಹೋದ್ಯೋಗಿಯೊಬ್ಬರಿಂದ ತನಿಖೆ ನಡೆಸಲು ಸಾಧ್ಯವೇ ಎಂದರು. ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನೀರಿನ ಕಳ್ಳತನ ಕಡಿವಾಣ ಹಾಕುತ್ತಿಲ್ಲ. ಶೀಘ್ರದಲ್ಲಿ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ರೈತ ಸಭೆ ನಿಗದಿಯಾಗಿದೆ ಎಂದರು. ಅದಕ್ಕಿಂತ ಮುಂಚೆ ನೀರಾವರಿ ಮಂತ್ರಿಗಳ ಆದೇಶದ ಮೇರೆಗೆ ಕಾಲುವೆಗಳಿಗೆ ನೀರು ಬಿಟ್ಟಿದ್ರು. ನೀರಾವರಿ ಸಲಹಾ ಸಮಿತಿ ನಡೀಬೇಕಾದ್ರೆ ವಾಸ್ತವಿಕವಾಗಿ ಮೊದಲು ರೈತರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಳ್ಬೇಕು. ಯಾಕಂದ್ರೆ ರೈತರಿಗೆ ಯಾವ ಬೆಳೆ ಏನು ಎಂತೂ ಯಾವ ಬೆಳೆಗೆ ಇಳುವರಿಗೆ ನೀರು ಬೇಕು, ಎಷ್ಟು ದಿವಸದಲ್ಲಿ ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅವರ ಅಭಿಪ್ರಾಯವನ್ನು ಅವರು ಕ್ರೋಢೀಕರಿಸಿಲ್ಲ. ರೈತರಿಗೆ ಅಲ್ಲಿ ಪ್ರವೇಶನೇ ಇಲ್ಲದಂಗೆ ಮಾಡಿದ್ದಾರೆ. ಸಲಹಾ ಸಮಿತಿಯಲ್ಲಿ ಪ್ರವೇಶನೇ ಇಲ್ಲದಂಗೆ ಮಾಡಿದ್ದಾರೆ. ಆದರೂ ನಮ್ಮ ಜಿಲ್ಲಾಧ್ಯಕ್ಷರು ಒತ್ತಾಯಪೂರ್ವಕವಾಗಿ ಹೋಗಿ ತಮ್ಮ ಅನಿಸಿಕೆಯನ್ನು ಹೇಳಿ ಬಂದರೂ ಕೂಡ ವ್ಯತಿರಿಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇಪ್ಪತ್ತೆರಡರಿಂದ 30ನೇ ತಾರೀಕಿನವರೆಗೆ ನೀರು ನಿಲುಗಡೆ ಮಾಡ್ತಾರೆ ಅವ್ರ ನಿರ್ಣಯದ ಪ್ರಕಾರ. ಆದರೆ ಈಗ ಅಲ್ಲಿ ಮೆಣಸಿನ ಸಸಿ, ಭತ್ತದ ಸಸಿ ಹಚ್ಚುವಂಥ ಟೈಮು, ಯಾಕಂದ್ರೆ ನೀರು ಬಿಡೋದೇ ವಿಳಂಬ ಆಗಿದೆ. ಈಗ ಭತ್ತದ ಸಸಿ ಹಚ್ಚಬೇಕು ಮತ್ತು ಮೆಣಸಿನ ಸಸಿ ಹಚ್ಚಬೇಕಾಗಿದೆ. ಈ ಹಚ್ಚಂತ ಸಂದರ್ಭದಲ್ಲಿ ನೀರು ಬಂದ್ ಮಾಡಿದ್ರೆ ಮತ್ತಿಷ್ಟು ಏನಾದ್ರೆ ರೈತರ ಬೆಳೆ ವಿಳಂಬ ಆಗ್ತದೆ. ಮತ್ತೆ 1 ವಾರದ ನಂತರ ಹಚ್ಚಕ್ಕೆ ಶುರು ಮಾಡಿದ್ರೆ ಮತ್ತೆ 7 ದಿವಸ, ಈಗಾಗಲೇ 1.5 ತಿಂಗಳ ಒಂದು ತಿಂಗಳ ಲೇಟ್ ಆಗಿದೆ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಮತ್ತೆ ಇವರು ಏನಂತಂದ್ರೆ ವ್ಯತಿರಿಕ್ತವಾಗಿ ನೀರು ನಿಲುಗಡೆ ಮಾಡ್ತಾರೆ. ಅದಾದ ನಂತರ 14 ದಿವಸ ನೀರು ಕೊಟ್ಟು 10 ದಿವಸ ನೀರು ಬಂದ್ ಮಾಡ್ತಾರೆ. ವಾರ ಬಂದು 14 ದಿವಸ ಕಾಲಿಗೆ ನೀರು ಬಿಡ್ತಾರೆ. ತದನಂತರ 10 ದಿವಸ ನೀರು ಬಂದ್ ಮಾಡ್ತಾರೆ. ಈಗ ನಿರಂತರವಾಗಿ ನೀರು ಬಿಟ್ಟಂತ ಸಂದರ್ಭದಲ್ಲಿ ಕೊನೆ ಭಾಗಕ್ಕೆ ನೀರು ಬರೋದು, ನಿರಂತರವಾಗಿ ಬಿಟ್ಟಂತ ಸಂದರ್ಭದಲ್ಲಿ. ಇನ್ನು 10 ದಿವಸ ಬಂದ್ ಮಾಡಿದ್ರೆ ಇವರು ಕೊನೆ ಭಾಗದ ರೈತರಿಗೆ ಯಾವ ರೀತಿ ನೀರು ಕೊಡ್ತಾರೆ? ಈ ನೀರಿನ ಲಭ್ಯತೆ ಪ್ರಕಾರ ಏನಂತಂದ್ರೆ 4 ತಿಂಗಳ ಆಗಸ್ಟ್ ಇದೆ, ಏನು ತೊಂದರೆ ಇಲ್ಲ. ಒಂದು ಬೆಳೆಗೆ ಆಗಸ್ಟ್ ಅಂತೂ ಇದೆ. ಕೊರತೆ ಆದ್ರೆ ಅದು ಬೇಸಿಕ್ ಬೆಳೆಗೆ ಇಲ್ಲ ಅನ್ಬಹುದು. ಅದು ವಾಸ್ತವಿಕ, ಅದಕ್ಕೇನು ಯಾರು ಏನು ಮಾಡೋಕ್ಕಾಗಲ್ಲ. ಆದ್ರೆ ಒಂದು ಬೆಳೆಗೆ ಆದ್ರೂ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ನೀರು ಕೊಡಬೇಕಲ್ಲ. ಇನ್ನು ಮಳೆಗಾಲ ಸ್ವಲ್ಪ ಇದೆ, ಆಶಾಭಾವನೆ ಇದೆ ಬರ್ಬೋದಂತ. ಇನ್ನು ಏನು ಮಳೆಗಾಲ ಪೂರ್ಣ ಮುಗಿದೋಗಿಲ್ಲ, ಮಳೆಗಾಲದ ಸಮಯ ಇದೆ. ಅದಕ್ಕೆ ಇವತ್ತು ಏನಂತಂದ್ರೆ ಈಗ 22ರಿಂದ ನೀರು ಬಿಡುಗಡೆ ಮಾಡಿದ್ರೆ ಅದನ್ನ ತಕ್ಷಣ ನೀರು ಬಿಡುಗಡೆ ಮಾಡಬೇಕು. ಆನಂತರ ಇವ್ರು ಏನು ವಾರ ಬಂದಿ ಅನಿವಾರ್ಯ ಅಂತಂದ್ರೆ
10 ದಿವಸದ ಬದಲು 8 ದಿವಸ ಮಾಡಬೇಕು. 10 ದಿವಸದ ಬದಲು 8 ದಿವಸ ಮಾಡಿದ್ರೆ ಏನೋ ಕೊರತೆ ಇಲ್ಲ. ನೀರು ಬಂದ ಶೇಖರಣೆ ಆಯ್ತು, ಮಳೆ ಆಯ್ತು, ದೈವಕ್ಕೆ ಮಳೆ ಬಂತು ಅಂದ್ರೆ ಅದು ಯಾವುದು ಮಾಡಬಾರ್ದು, ವಾರಬಂದಿ ಮಾಡಬಾರ್ದು. ಸಫಿಷಿಯಂಟ್ ನೀರು ಬಂದ್ರೆ, ಮಳೆ ಆಗಿ ಬಂದ್ರೆ. ಅಲ್ಲಿ ಮಂತ್ರಿಗಳು ತಿಮ್ಮಾಪುರ ಅವರು ನಮ್ಮ ಅಧ್ಯಕ್ಷರು ಹೋಗಿ ಮಾತು ಹೇಳಿದ್ರೆ ನೀವು ಹೇಳ್ದಂಗೆ ಮಾಡಕ್ಕಾಗ್ತದೆ ಅಂತಾರ. ಅಂದ್ರೆ ರೈತರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ. ಕೃಷಿ ವಿಶ್ವವಿದ್ಯಾಲಯದಿಂದ ಯಾರೂ ಇಲ್ಲ, ಕೃಷಿ ಇಲಾಖೆಯಿಂದ ಯಾವ ಪ್ರತಿನಿಧಿ ಇಲ್ಲ, ತೋಟಗಾರಿಕೆ ಇಲಾಖೆಯಿಂದ ಯಾವ ಪ್ರತಿನಿಧಿ ಇಲ್ಲ. ಇವರೇ MLAಗಳು ಇವ್ರು ಮಾಡಿದ್ದೆ ಇವರು. ಇದು ಆದರೂ ದೇವದುರ್ಗ ಶಾಸಕರು ಒತ್ತಾಯ ಮಾಡ್ಯಾರ, ನಮ್ಮ ಮನುಷ್ಯನ ರೈತರ ಅಭಿಪ್ರಾಯ ಈ ರೀತಿ ಇದೆ, ನೀರು ಬಂದ್ ಮಾಡಬಾರ್ದು ಈಗ ಅಂತ ಹೇಳಿದ್ರು ಅವ್ರ ಮಾತಿಗೂ ಬೆಲೆ ಇಲ್ಲ, ಶಾಸಕರ ಮಾತಿಗೆ. ಅದಕ್ಕೆ ಅವ್ರು ಏನಾದರೂ ಮರುಪರಿಶೀಲನೆ ಮಾಡಿ ನಿಲುಗಡೆ ಮಾಡಿದದನ್ನು ನೀರು ಬಿಡಬೇಕು ಮತ್ತು 8 ದಿವಸದ ವಾರಬಂದಿ ಮಾಡಬೇಕು. ಅದನ್ನು ಪ್ರಕಟ ಮಾಡದೆ ಹೋದ್ರೆ ಶನಿವಾರ, ನಾಳೆ ಶನಿವಾರ ದಿವಸ ದೇವದುರ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಶನಿವಾರ ದಿವಸ ಎಷ್ಟಾಗ್ತದೆ ತಾರೀಕು ಅಂತ ಅಲ್ಲ, ಅದನ್ನ ಮರುಪರಿಶೀಲನೆ ಮಾಡ್ಬೇಕು ಅವರು. ತಾವು ಈಗ ಇಲ್ಲಿ ಇದು ಆಲ್ಮಟ್ಟಿಯಲ್ಲಿ ಸೇರಕ್ಕಾಗಿದ್ರೆ ಬೆಂಗಳೂರಾಗೆಲ್ಲ ಸೇರಿ ನಿರ್ಣಯ ಬಂದಿ ಮಾಡಬೇಕು. ರೈತರಿಗೆ ತೊಂದರೆ ಆಗಂತ ನಿರ್ಣಯ ಮಾಡಿದ್ರೆ ಈಗ ನಾಟಿ ಹಚ್ಚೋ ಸಮಯ ಸರ್, ಈಗ ಬಂದ್ ಮಾಡ್ಬೇಕು, ಆಮೇಲೆ ಬಂದ್ ಮಾಡ್ಲಂತೀವ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗದಾಳ, ಮಲ್ಲಣ್ಣ ದಿನ್ನಿ, ದೇವರಾಜ್ ನಾಯಕ್, ಚನ್ನನಗೌಡ ಉಪಸ್ಥಿತರಿದ್ದರು. ಕೃಷ್ಣ ಭಾಗ್ಯ ಜಲ ನಿಗಮ ಆಲ್ಮಟ್ಟಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರನ್ನು ಹೊರಗಿಟ್ಟು ಸಭೆ ನಡೆಸಿ ಅವಮಾನ ಮಾಡಿದ ಸಚಿವ RB ತಿಮ್ಮಾಪುರ್ ಅವರನ್ನು ವಜಾಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕೃಷ್ಣ ಭಾಗ್ಯ ಜಲ ನಿಗಮ ಆಲಮಟ್ಟಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರನ್ನು ಹೊರಗಿಟ್ಟು ಸಭೆ ನಡೆಸಿ ಅವಮಾನ ಮಾಡಿದ ಸಚಿವ RB ತಿಮ್ಮಾಪುರ್ ಅವರನ್ನು ವಜಾಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಆಗಸ್ಟ್ 21ರಂದು ಆಲಮಟ್ಟಿಯಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಲಾಗಿತ್ತು. ಶಾಸಕರು, ಅಧಿಕಾರಿಗಳು ಹಾಗೂ ರೈತರನ್ನು ಆಹ್ವಾನ ನೀಡಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಲಹಾ ಸಮಿತಿ ಅಧ್ಯಕ್ಷ ಸಚಿವ RB ತಿಮ್ಮಾಪುರ್ ಅವರು ರೈತರನ್ನು ಹೊರಗಿಟ್ಟು ಸಭೆ ನಡೆಸಿದ್ದಾರೆ ಎಂದು ದೂರಿದರು. ರೈತರ ಅಭಿಪ್ರಾಯವನ್ನು ಸಂಗ್ರಹಿಸದೆ ಹಾಗೂ ಶಾಸಕರ ಮಾತಿಗೆ ಅವರು ಕೇರೆ ಎನ್ನದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. 8 ಜಿಲ್ಲೆಯಲ್ಲಿ ಬರಗಾಲವಿದ್ದರೂ ಸಭೆಯಲ್ಲಿ 14 ದಿನ ನೀರು ಹರಿಸಿ 10 ದಿನ ಬಂದ್ ಮಾಡುವ ನಿರ್ಣಯ ಏಕಪಕ್ಷೀಯವಾಗಿ ನಿರ್ಣಯ ಮಾಡಿದ್ದನ್ನು ಖಂಡಿಸಿದರು. 10 ದಿನದ ನಂತರ ನೀರು ಹರಿಸಿದರೆ ಕೊನೆ ಭಾಗಕ್ಕೆ ನೀರು ತಲುಪುವುದಿಲ್ಲ. 3 ರಿಂದ 3 ದಿನ ಬೇಕಾಗುತ್ತದೆ. ಬೆಳೆ ಒಣಗುತ್ತವೆ. ಹತ್ತಿ, ಮೆಣಸಿನಕಾಯಿ ಬೆಳೆಯಲಾಗಿದೆ. ಏಕಪಕ್ಷೀಯವಾಗಿ ನಿರ್ಣಯದಿಂದ ರೈತರಿಗೆ ತೊಂದರೆಯಾಗಲಿದೆ. ನಿರ್ಣಯ ಬದಲಾವಣೆ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರನ್ನು ಹೊರಗಿಟ್ಟು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು, ಸಂಪುಟದಿಂದ ಕೈಬಿಡಬೇಕು. ರೈತರ ವಿರುದ್ಧ ನಿರ್ಣಯ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. RB ತಿಮ್ಮಾಪುರ್ ಅವರಿಗೆ ರೈತರನ್ನು ಕಡೆಗಣಿಸಿ RB ತಿಮ್ಮಾಪುರ್ ಅವರು ಸಭೆ ನಡೆಸಿದಂತ RB ತಿಮ್ಮಾಪುರ್ ಅವರಿಗೆ ರೈತರನ್ನು ಕಡೆಗಣಿಸಿದಂತ RB ತಿಮ್ಮಾಪುರ್ ಅವರಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಸರ್ಕಾರ ಏನೇ ಬರಲಿ ಏನೇ ಬರಲಿ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾನೇ ಬರಲಿ RB ತಿಮ್ಮಾಪುರ್ ಅವರನ್ನು RB ತಿಮ್ಮಾಪುರ್ ಸಚಿವ ಸಂಪುಟದ ಕೈ ಬಿಡಲೇಬೇಕು. ಆಬ್ಕಾರಿ ಸಚಿವರಾದಂತ RB ತಿಮ್ಮಾಪುರ್ ಅವರಿಗೆ, ಆಬ್ಕಾರಿ ಸಚಿವರಾದಂತ RB ತಿಮ್ಮಾಪುರ್ ಅವರಿಗೆ, ಸಮಿತಿ ಮೀಟಿಂಗ್ ಅಧ್ಯಕ್ಷರಾದ RB ತಿಮ್ಮಾಪುರ್ ಅವರಿಗೆ, ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು
ಜಿಲ್ಲಾಧಿಕಾರಿಗಳ ಮುಖಾಂತರ ರಾಯಚೂರು ಜಿಲ್ಲೆ ವಿಷಯ ಆರ್.ಬಿ. ತಿಮ್ಮಾಪುರ ಸಚಿವರು ರೈತ ಹೋರಾಟಗಾರರಿಗೆ ಅಪಮಾನ ಖಂಡಿಸಿ ರಾಯಚೂರು ಅಂಬೇಡ್ಕರ್ ಅವರ ವೃತ್ತದಲ್ಲಿ ಆಕ್ರೋಶ ಪ್ರತಿಭಟನೆ ಮನವಿ. ದಿನಾಂಕ 21/8/2023 ಸೋಮವಾರದಂದು ವಿಜಯಪುರ ಜಿಲ್ಲೆಯ ಕೃಷ್ಣ ಭಾಗ್ಯ ಜಲ ನಿಗಮ ಆಲಮಟ್ಟಿ ಕಾರ್ಯಾಲಯದಲ್ಲಿ ನೀರಾವರಿ ಸಲಹಾ ಸಮಿತಿ ಕರೆಯಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರು ಹಾಗೂ ಇನ್ನಿತರ ಸಚಿವರು ಹಾಗೂ ಶಾಸಕರು, ವಿಧಾನಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಮಾತ್ರ ಭಾಗವಹಿಸಿದ್ದು, ಈ ಸಭೆಗೆ ರೈತ ನಾಯಕರು, ರೈತರು 8 ಜನ ಮೇಲ್ಪಟ್ಟು ಈ ಸಭೆಗೆ ಭಾಗವಹಿಸಲು ಸರ್ಕಾರ ಅವಕಾಶವಿದ್ದು, ಈ ಸಭೆಗೆ ರೈತರ ಮುಖಂಡರನ್ನು ಹೊರಗೆ ಕಳಿಸಿ ಬಾಗಿಲು ಹಾಕಿ ಸಭೆ ನಡೆಸಿದ್ದು ಅಕ್ಷಮ್ಯ ಅಪರಾಧ. ಈ ಸಂದರ್ಭದಲ್ಲಿ ಅಧ್ಯಕ್ಷ ನರಸಿಂಹ ನಾಯಕ್, ಕಾರ್ಯದರ್ಶಿ ಸಾಜಿದ್ ಹುಸೇನ್, ತಾಲೂಕು ಅಧ್ಯಕ್ಷ ಶಿವಪ್ಪ, ಈರಣ್ಣ ಮಸ್ತಾನ್, ಹಬುಮೇಶ್, ಸಂಗಮೇಶ್ ನಾಯಕ್, ಈರಣ್ಣ ಸರ್ಜಾಪುರ್, ರಂಗನಾಥ್ ಸೇರಿದಂತೆ ಅನೇಕರಿದ್ದರು. ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಸೇವಾ ಹಿರಿತನ ಪರಿಗಣಿಸಿ ನೇಮಕಾತಿ ಮಾಡಿಕೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಖಾಯಂ ಹುದ್ದೆಗಳು ಬಂದರೆ ಅತಿಥಿ ಶಿಕ್ಷಕರನ್ನು ಬಿಡುಗಡೆಗೊಳಿಸದೆ ಕರ್ತವ್ಯದಲ್ಲಿ ಮುಂದುವರಿಸಬೇಕು. ಪ್ರತಿ ತಿಂಗಳು ನಿಗದಿತ ದಿನಾಂಕದೊಳಗೆ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿದರು. ಶೇಕಡಾ 5 ಕೃಪಾಂಕ ನೀಡಬೇಕು. ಖಾಯಂ ಶಿಕ್ಷಕರ ಹಾಜರಾತಿಯಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ವಿಲೀನಗೊಳಿಸಬೇಕು. ಶಾಲೆಯು ನೀಡುವ ವಿವಿಧ ತರಬೇತಿಗಳಿಗೆ ಅವಕಾಶ ನೀಡಬೇಕು. ELCL ಮಹಿಳೆಯರಿಗೆ ಹೆರಿಗೆಯ ರಜೆಗಳನ್ನು ನೀಡಬೇಕು. ಈಗಿರುವ ಆದೇಶದಲ್ಲಿ ಮಾರ್ಪಾಡು ಮಾಡಬೇಕು. ಅತಿಥಿ ಶಿಕ್ಷಕರ ಕಾಯಂಗೊಳಿಸಲು ಸೂಕ್ತ ಕಾನೂನು ರಚಿಸಬೇಕು. ದೆಹಲಿ, ಪಂಜಾಬ್, ಹರಿಯಾಣ ರಾಜ್ಯ ಸರ್ಕಾರ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಬೇಕೆಂದು ಮನವಿ ಮಾಡಿದರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ದಿನಾಂಕ 23/8/2023 ಮತ್ತು 24/28/2023 ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗಳು ಹಾಗೂ ಸಮಸ್ಯೆಗಳ ಈಡೇರಿಕೆಗಾಗಿ ಸಾಂಕೇತಿಕವಾಗಿ 2 ದಿನಗಳ ಕಾಲ ಅತಿಥಿ ಶಿಕ್ಷಕರ ಬೋಧನಾ ಚಟುವಟಿಕೆಗಳನ್ನು ಹಾಗೂ ಶಾಲಾ ತೆರೆಯುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕಳೆದ 11 ಮತ್ತು 12 ವರ್ಷಗಳಿಂದ ಕಡಿಮೆ ವೇತನ, ಸೇವಾ ಭದ್ರತೆ, ಕೂಪಾಂಕವು ಸೇರಿದಂತೆ ಇನ್ನೂ ಯಾವುದೇ ರೀತಿಯ ಸೌಲಭ್ಯಗಳಲ್ಲಿ ಪ್ರಾಮಾಣಿಕತೆಯಿಂದ ಶೈಕ್ಷಣಿಕ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಕಾರ್ಯನಿರತರಾಗಿದ್ದೇವೆ. ಸರ್ಕಾರದ ಹಂತದಲ್ಲಿ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರತಿಯೊಂದು ಅಧಿಕಾರ ವರ್ಗಕ್ಕೂ ಸಾಕಷ್ಟು ಬಾರಿ ಹಾಗೂ ಇದೇ ವರ್ಷದ ಮಾರ್ಚ್ ಹಾಗೂ ಜುಲೈ ತಿಂಗಳಲ್ಲಿ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೈಗೊಂಡು ಪ್ರತಿಭಟನೆ ಇರೋದ ಜಾಗಕ್ಕೆ ಇಲಾಖೆ ಹಿರಿಯ ಅಧಿಕಾರಿಗಳು ಬಂದು ನಮ್ಮ ಅಹವಾಲು ಸ್ವೀಕರಿಸಿ ನಮ್ಮ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಸೂಕ್ತ ಭರವಸೆ ನೀಡಿದ್ದು ಇರುತ್ತದೆ. ಹಾಗೂ ಮಾನ್ಯ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪನವರು ಸಮ್ಮುಖದಲ್ಲಿ ಅತಿಥಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಸಭೆಯನ್ನು ಮಾಡಿದ್ದು, ಸಚಿವರು ಕೂಡ ಸೂಕ್ತ ಭರವಸೆಯನ್ನು ನೀಡಿದರೂ ಸಹ ಈವರೆಗೆ ಯಾವುದೇ ಒಂದೇ ಒಂದು ಬೇಡಿಕೆ ಈಡೇರುವುದಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳು ಘಟಿಸಿದರೂ ಕೂಡ ಯಾವ ಒಂದು ಅತಿಥಿ ಶಿಕ್ಷಕರ ಬೇಡಿಕೆ ಈಡೇರಿಕೆ ಕುರಿತಂತೆ ಸರ್ಕಾರದಿಂದ ಆದೇಶಗಳು ಬಾರದ ಹಿನ್ನೆಲೆಯಲ್ಲಿ ಮೇಲೆ ತಿಳಿಸಿದಂತೆ ಸಾಮೂಹಿಕವಾಗಿ ಸಾಂಕೇತಿಕವಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಸ್ತ ಅತಿಥಿ ಶಿಕ್ಷಕರು 2 ದಿನಗಳ ಕಾಲ ನಮ್ಮ ಬೇಡಿಕೆಗಳು ಈಡೇರಲು ಶಾಲಾ ತೆರವಣೆ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ AK ಹುಲ್ಲಪ್ಪ, ಅಧ್ಯಕ್ಷ ಹನುಮಂತ್ H, ಉಪಾಧ್ಯಕ್ಷೆ ಚಂದ್ರಲೇಖಾ, ಟಿಪ್ಪಣ್ಣ, ಸೌಮ್ಯ, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Swiss steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಇಡೀ ವಿಶ್ವವೇ ಕಾತುರದಿಂದ ಎದುರು ನೋಡುತ್ತಿರುವ ಚಂದ್ರಯಾನ 3 ಯಶಸ್ವಿಯಾಗಲೆಂದು ನಗರದಲ್ಲಿ ಪುಟಾಣಿ ಮಕ್ಕಳು ವಿಶೇಷ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಮಕ್ಕಳು ಪ್ರಾರ್ಥಿಸಿದ್ದಾರೆ. ಇಡೀ ವಿಶ್ವವೇ ಕಾತುರದಿಂದ ಎದುರು ನೋಡುತ್ತಿರುವ ಚಂದ್ರಯಾನ 3 ಯಶಸ್ವಿಯಾಗಲೆಂದು ನಗರದಲ್ಲಿ ಪುಟಾಣಿ ಮಕ್ಕಳು ವಿಶೇಷ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಮಕ್ಕಳು ಪ್ರಾರ್ಥಿಸಿದ್ದಾರೆ. ನಗರದ ಎನ್ಜಿಐ ಕಾಲೋನಿಯ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ಸನ್ನಿಧಿ ಹಿರೇಮಠ ನೇತೃತ್ವದಲ್ಲಿ ಪುಟಾಣಿ ಮಕ್ಕಳೇ ಪೂಜೆ ನೆರವೇರಿಸಿದ್ದಾರೆ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಶ್ಲೋಕಗಳನ್ನು ಹೇಳುತ್ತಾ ಇಸ್ರೋದ ಪ್ರಯತ್ನಕ್ಕೆ ಜಯ ಸಿಗಲಿ, ಚಂದ್ರಯಾನ 3 ಯಶಸ್ವಿಯಾಗಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಕ್ಕಳ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್ ಅನ್ನು ಇಳಿಸುವ ಈ ಮಹತ್ವದ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಜನ ಕಾತುರವಾಗಿದ್ದಾರೆ. ಪ್ರಾಗ್ಯಾನ್ ರೋವರ್ ಅನ್ನು ಹೊತ್ತ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿದ್ದು ದಕ್ಷಿಣ ಧ್ರುವದ ಮೇಲೆ ಸಂಜೆ 6:40 ವೇಳೆಗೆ ಯಾವುದೇ ಅಡೆತಡೆ ಇಲ್ಲದೆ ಚಂದ್ರನ ಅಂಗಳದಲ್ಲಿ ಇಳಿಯುವ ಮೂಲಕ ಇತಿಹಾಸ ನಿರ್ಮಿಸುವ ಭರವಸೆ ಮೂಡಿಸಿದೆ. ವಿಷನ್ ಮಕ್ಕಳು ಒಂದು ಸೈಡ್ ಅಲ್ಲಿಂದ್ರ ಸೆಲ್ಲರ್ಗೆ ಯಾವ್ದು ಬರ್ತಾ ಕೇಳ ಹುಡುಗಿ ಎಲ್ಲರೂ ಕೂಡ ಆಡೋಣ.
ನಿಧಾನ ಕ್ರಮ ಆಡ್ತಾನೋ ಯಾಕೆ ನಿಲ್ಲಿಸ್ತಿ? ಆಮೇಲೆ ಕೊಡ್ತಾರೆ ಬಾ ಹಾಡು ಬಂಗಾರು ಎಲ್ಲರಿಗೂ ಒಂದೇ ಸಲ ಕೊಡ್ರಿ. ಇನ್ನೊಂದಿಷ್ಟು ಆಗ್ತಿದ್ದಾರೆ. ಸ್ವಲ್ಪ ಮ್ಯಾಲೆ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿರುವ ರಾಯಚೂರಿಗೆ ಏಮ್ಸ್ ಅಖಿಲ ಭಾರತ ವಿಜ್ಞಾನಗಳ ವೈದ್ಯಕೀಯ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಕಳೆದ 469ನೇ ದಿನವನ್ನು ರಾಯಚೂರು ಜಿಲ್ಲಾ ಸಮಿತಿಯಿಂದ ಧರಣಿ ನಡೆಯುತ್ತಿದ್ದು, ಈ ಹೋರಾಟಗಾರರ ಬೇಡಿಕೆಗಳನ್ನು ಕೂಡಲೇ ಸ್ಪಂದಿಸಬೇಕೆಂದು ದೇವದುರ್ಗ ತಾಲೂಕ್ ಅಂಗವಿಕಲರ ಒಕ್ಕೂಟದಿಂದ, ದೇವದುರ್ಗ ತಾಲೂಕ್ ಆಡಳಿತದಿಂದ ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ಇವರ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈಗಾಗಲೇ ರಾಯಚೂರು ಜಿಲ್ಲೆಗೆ ಏಮ್ಸ್ ಸಂಸ್ಥೆ ಸ್ಥಾಪನೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಶಿಫಾರಸ್ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಹಿಂದುಳಿದಿರುವ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ಸಂಸ್ಥೆಯನ್ನು ಮಂಜೂರು ಮಾಡಬೇಕು ಹಾಗೂ ನಂಜುಂಡಪ್ಪ ಆಯೋಗದ ಪ್ರಕಾರ ಪ್ರಾದೇಶಿಕ ಅಸಮತೋಲನೆಗೆ ನ್ಯಾಯ ಒದಗಿಸಿಕೊಟ್ಟಂತೆ ಆಗುತ್ತದೆ ಎಂದು ಸದಸ್ಯರೊಂದಿಗೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ನವದೆಹಲಿಯಲ್ಲಿ ನೀವು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ ಕಾರಣ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಕೇಂದ್ರ ಸರ್ಕಾರವು ಮಂಜೂರು ಮಾಡಿ ಕೇಂದ್ರ ಸರ್ಕಾರವು ಗೆಜೆಟ್ ಅಧಿಸೂಚನೆ ಹೊರಡಿಸಬೇಕೆಂದು ಮನವಿ ಮಾಡಿದರು. ರಾಷ್ಟ್ರೀಯ ಅಂಗವಿಕಲರ ಹಕ್ಕುಗಳ ವೇದಿಕೆಗೆ, ತಾಲೂಕಾ ಅಂಗವಿಕಲರ ಒಕ್ಕೂಟಕ್ಕೆ, ತಾಲೂಕಾ ಅಂಗವಿಕಲರ ಒಕ್ಕೂಟಕ್ಕೆ, ಏಮ್ಸ್ ಸಂಘಕ್ಕೆ, ಏಮ್ಸ್ ಹೋರಾಟ ಸಮಿತಿಗೆ, ಏಮ್ಸ್ ಹೋರಾಟ ಸಮಿತಿಗೆ ಏಮ್ಸ್ ಅನ್ನು ಸ್ಥಾಪಿಸಬೇಕಂತಂದು ಕೇಂದ್ರ ಗೆಜೆಟ್ ರಾಜ್ಯ ಪತ್ರದಲ್ಲಿ ಅಧಿಸೂಚನೆ ಹೊರಡಿಸಬೇಕಂತ ಹೇಳ್ತಾ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಪ್ರಧಾನ ಮಂತ್ರಿಗೆ ಹೇಳಿಕೆ ಏನಂತಂದ್ರೆ ಈ ಮನವಿಯನ್ನ ಏನಂತ ಈ ಸಂದರ್ಭದಲ್ಲಿ ಸಲ್ತೀವಿ. ನಮ್ಮ ಮನವಿಯನ್ನು ಸ್ವೀಕರಿಸಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಮನವಿ ಪತ್ರವನ್ನು ರವಾನಿಸಬೇಕೆಂದು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ವೆಂಕೋಬ್ ನಾಯಕ್ ಅಧ್ಯಕ್ಷರು, ಅಂಗವಿಕಲರ ಒಕ್ಕೂಟ ದೇವದುರ್ಗ ಚಂದ್ರು ಚಿಂಚೋಡಿ ಕಾರ್ಯದರ್ಶಿ, ಹನುಮಂತಿ ಕರ್ಕಿಹಳ್ಳಿ, ಖಜಾಂಚಿ ಲೋಕಪ್ಪ, ಜಾಧವ್ ರಂಗಪ್ಪ, ಗೋಪಾಲಪುರ್ ವಿರೂಪಾಕ್ಷಿ, ಎಚ್ಡಿ ತಿಮ್ಮಣ್ಣ, ಹೇಮನಾಳ್, ಡಕೋಜಿ ಹಾಗೂ ಸಂಘದ ಇತರ ಸದಸ್ಯರು ಮತ್ತು ಎಚ್ ಶಿವರಾಜ್ ಅಧ್ಯಕ್ಷರು, ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ದೇವದುರ್ಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೋರಾಟವನ್ನು ಯಶಸ್ವಿಗೊಳಿಸಿದರು. ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಬೋಧಿಸುತ್ತಿರುವ ಅತಿಥಿ ಶಿಕ್ಷಕರು ಇಂದು ಅಂಬಾಭವಾನಿ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮೂಲಕ ಹೋಗಿ ನೇಮಕಾತಿ ಹಿರಿತನ ಪರಿಗಣಿಸಿ ಕಾಯಂ ಶಿಕ್ಷಕರು ಬಂದಾಗ ಅತಿಥಿ ಶಿಕ್ಷಕರನ್ನು ಕೈ ಬಿಡಬಾರದು ಮತ್ತು ಕಾಯಂ ಶಿಕ್ಷಕರ ಹಾಜರಿ ಪುಸ್ತಕದಲ್ಲಿ ವಿಲೀನಗೊಳಿಸಬೇಕೆಂದು ಮನವಿ ಮಾಡಿದರು. ಚನ್ನಮಲ್ಲಪ್ಪ ಗಂಡಿ ತಹಸೀಲ್ದಾರರು ದೇವದುರ್ಗ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ತಲುಪಿಸುವಂತೆ ಮನವಿ ಮಾಡಿಕೊಂಡರು. Gracias.
ಸೇವೆಯಲ್ಲಿ ಮುಂದುವರಿಸಿ ನೇಮಕಾತಿಯಲ್ಲಿ ಪ್ರಮಾಣ 5 ನೀಡಬೇಕು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ವೇತನ ಆದೇಶದ ಬಗ್ಗೆ ಗೌರವಿಸಿ ನಮಗೆ ನ್ಯಾಯ ಒದಗಿಸುವುದು. ಶಿಕ್ಷಕರಿಗೆ ದೆಹಲಿ, ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶ ಸರ್ಕಾರ ಕೈಗೊಂಡ ನಿರ್ಣಯಗಳನ್ನು ನಮ್ಮ ಸರ್ಕಾರ ಕೈಗೊಂಡು ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಬೇಕು. ಪ್ರತಿ ವರ್ಷ ಸೇವೆ ಸಲ್ಲಿಸುತ್ತಿದ್ದ ಅತಿಥಿ ಶಿಕ್ಷಕರಿಗೆ ಆ ಶಾಲೆಗಳಿಗೆ ಸೇವೆ ದೃಢೀಕರಣ ಪತ್ರವನ್ನು ನೀಡಬೇಕು. ಅತಿಥಿ ಶಿಕ್ಷಕರು ಸೇವೆ ಸಲ್ಲಿಸುತ್ತಿರುವ ಆಕಸ್ಮಿಕ ಅವಘಡಗಳು ಸಂಭವಿಸಿ ಜೀವನಕ್ಕೆ ತೊಂದರೆಯಾದರೆ ಅಂತಹ ಕುಟುಂಬಕ್ಕೆ ಪರಿಹಾರ ಧನ ಮತ್ತು ಜೀವ ವಿಮೆ ಯೋಜನೆಯನ್ನು ಕಲ್ಪಿಸುವುದು. ಪ್ರತಿ ತಿಂಗಳು ಸರಿಯಾಗಿ ವೇತನವನ್ನು ಮಾಡಬೇಕು. ಅತಿಥಿ ಶಿಕ್ಷಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು. ಅತಿಥಿ ಶಿಕ್ಷಕ ಎಂಬ ಪದವನ್ನು ತೆಗೆದುಹಾಕಿ ಗೌರವ ಶಿಕ್ಷಕ ಎಂಬ ಪದ ನಮೂದಿಸಬೇಕು. ಕಾಯಂ ಶಿಕ್ಷಕರಿಗೆ ನಮಗೂ ಕೂಡ ಸಮಾನ ಸ್ಥಾನಮಾನ ಹಾಗೂ ತರಬೇತಿಗಳಿಗೆ ಅವಕಾಶ ನೀಡಬೇಕು ಮತ್ತು ಶಿಕ್ಷಕರಲ್ಲಿ ಹಾಜರಾತಿಯಲ್ಲಿ ಶಿಕ್ಷಕರ ಸಹಿಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಅಂಬಾದೇವಿ, ಸುನೀತಾ, ಸುರೇಶ್, ನರಸಣ್ಣ, ಲಕ್ಷ್ಮೀಮಣ್ ಇನ್ನಿತರರು ಉಪಸ್ಥಿತರಿದ್ದರು. ಅತ್ಯಾಧುನಿಕ ಸೌಲಭ್ಯ ಒದಗಿಸುವ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಲ್ಲಿ ರೂಪಿತಗೊಂಡಿರುವ ಪಿಎಂಶ್ರೀ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆಯಡಿ ಜಿಲ್ಲೆಯ 4 ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಅತ್ಯಾಧುನಿಕ ಸೌಲಭ್ಯ ಒದಗಿಸುವ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಲ್ಲಿ ರೂಪಿತಗೊಂಡಿರುವ ಪಿಎಂ ಶ್ರೀ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆಯಡಿ ಜಿಲ್ಲೆ 4 ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ರಾಯಚೂರು ತಾಲೂಕಿನ ದುಗ್ನೂರು ಸರ್ಕಾರಿ ಪ್ರಾಥಮಿಕ ಶಾಲೆ, ದೇದುರ್ಗ ತಾಲೂಕಿನ ಕೊಪ್ಪರ ಶಾಲೆ, ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 2 ಶಾಲೆ, ಮಾನವಿ ತಾಲೂಕಿನ ನೀರ್ಮಾನವಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ ಶಾಲೆಯ ಪ್ರತಿ ತರಗತಿಗೆ ಸ್ಮಾರ್ಟ್ ಕ್ಲಾಸ್, ಗ್ರಂಥಾಲಯ, ಭೋಜನಾಲಯ, ಓದಲು, ಆಟವಾಡಲು ಪ್ರತ್ಯೇಕ ವ್ಯವಸ್ಥೆ ಸೇರಿದಂತೆ ಶೌಚಾಲಯ, ಕುಡಿಯುವ ನೀರು ಒಳಗೊಂಡ ವ್ಯವಸ್ಥೆ ಒದಗಿಸುವುದು ಯೋಜನೆ ಉದ್ದೇಶ. ಶಾಲಾ ಕಾಂಪೌಂಡಿನಿಂದ ಹಿಡಿದು ಎಲ್ಲಾ ವ್ಯವಸ್ಥೆಗಳನ್ನು ಒದಗಿಸುವ ವಿಶಿಷ್ಟ ಯೋಜನೆಯಾಗಿದೆ. ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ ಮಾಹಿತಿ ನೀಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಜಿಲ್ಲೆ ಡೈಸ್ ಮಾಹಿತಿ ಆಧರಿಸಿ ನೀಡಿರುವ ಮಾಹಿತಿ ಆಧರಿಸಿ ಶಾಲೆಗಳನ್ನು ಮೊದಲ ಹಂತದಲ್ಲಿ ಆಯ್ಕೆ ಮಾಡಲಾಗಿದೆ. ರಾಯಚೂರು ದುಗ್ನೂರು ಶಾಲೆ ಆಯ್ಕೆಯಾಗಿದ್ದು, ಶಾಲಾ ಮಕ್ಕಳ ಸುರಕ್ಷತೆ ಸೇರಿ ಕಲಿಕಾ ವಾತಾವರಣ ನಿರ್ಮಾಣ ಮಾಡಲಾಗುತ್ತದೆ. ಶಾಲೆಗೆ ವಿದ್ಯುತ್, ಆಟದ ಮೈದಾನ, ಕೈತೋಟ, ಗ್ರಂಥಾಲಯ, ಭೋಜನಾಲಯ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಗಾರ್ಡನಿಂಗ್ ಸಲಕರಣೆ ಸಹಿತ ವ್ಯವಸ್ಥೆ ಮಾಡಲಾಗುತ್ತದೆ. ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನಾ ವ್ಯವಸ್ಥೆ ರೂಪಿಸಲಾಗುತ್ತದೆ. 263 ಮಕ್ಕಳು ಶಾಲೆಯಲ್ಲಿ ಇದ್ದು 4 ಜನ ಖಾಯಂ ಹಾಗೂ 4 ಜನ ಅತಿಥಿ ಶಿಕ್ಷಕರಿದ್ದಾರೆ. ಎಸ್ಡಿಎಂಸಿ ಶಿಕ್ಷಕರ ಸಹಕಾರದಿಂದ ಪಿಎಂ ಶ್ರೀ ಯೋಜನೆ ಯಶಸ್ವಿಗೊಳಿಸಲಾಗುತ್ತದೆ ಎಂದರು. ಮನೆ ಮತ್ತು ಬಂಗಾರ ಅಂಗಡಿಯಲ್ಲಿ ಹಣ, ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಕಳ್ಳನೋರ್ವನನ್ನು ಬಂಧಿಸುವಲ್ಲಿ ದೇವದುರ್ಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮನೆ ಮತ್ತು ಬಂಗಾರ ಅಂಗಡಿಯಲ್ಲಿ ಹಣ, ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಕಳ್ಳನೋರ್ವನನ್ನು ಬಂಧಿಸುವಲ್ಲಿ ದೇವದುರ್ಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳ್ಳನಿಂದ ಸುಮಾರು 5.57 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೇವದುರ್ಗ ತಾಲೂಕಿನ ಅರಕೇರ ಮಾನ್ಸ್ಗಲ್ ಕ್ರಾಸ್ನಲ್ಲಿ ಮನೆಯಲ್ಲಿ ಕಳ್ಳತನ ಮಾಡಲಾಗಿತ್ತು ಹಾಗೂ ಬಂಗಾರದ ಅಂಗಡಿಯಲ್ಲಿ ಕಳ್ಳತನ ಮಾಡಲಾಗಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಖದೀಮರಿಗೆ ಬಲೆ ಬೀಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಆದೇಶದ ಮೇರೆಗೆ ಎಸ್ಪಿ ಶಿವಕುಮಾರ್ ದಂಡೇನ್ ಮತ್ತು ಡಿಎಸ್ಪಿ ಮಂಜುನಾಥ್ ಮಾರ್ಗದರ್ಶನದಲ್ಲಿ ದೇವದುರ್ಗ ಪಿಎಸ್ಐ ಹೊಸಕೇರಪ್ಪ ಹಾಗೂ ಪಿಎಸ್ಐ ಸಿದ್ದರಾಮ ಬಿದರಾಣಿ, ಸಂಚಾರಿ ಪಿಎಸ್ಐ ಕಾರ್ಯಮ್ಮ ನೇತೃತ್ವದಲ್ಲಿ ಕಳ್ಳರನ್ನು ಸೆರೆ ಹಿಡಿಯಲಾಯಿತು. ಸಿಬ್ಬಂದಿಗಳಾದ ಶಿವಣ್ಣ, ಮರ್ಸಣ್ಣ, ಪ್ರಕಾಶ್, ರಿಯಾಜ್, ಶಿವಪ್ಪ, ಸಿದ್ದಪ್ಪ, ಹನುಮಂತು ಮುಂತಾದ ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಸಮೀಪದ ಗುರುಗುಂಟ ಗ್ರಾಮದ ಹೊರವಲಯದ ಗದ್ದಿಕೇರಿ ಸರ್ಕಾರಿ ಜಮೀನು ಒಂದರಲ್ಲಿ ಮೈಮರೆತು ಇಸ್ಪೀಟು ಜೂಜಾಟದಲ್ಲಿ ತೊಡಗಿಕೊಂಡ 9 ಜನರನ್ನು ಡಿವೈಎಸ್ಪಿ ಎಸ್ ಮಂಜುನಾಥ್ ಮಾರ್ಗದರ್ಶನದ ಮೇರೆಗೆ ಹಟ್ಟಿ ಪೊಲೀಸ್ ಠಾಣೆಯ ಸಿಪಿಐ ಪ್ರಕಾಶ್ ಮಾಳಿ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿ ಬಂಧಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಸಮೀಪದ ಗುರುಗುಂಟ ಗ್ರಾಮದ ಹೊರವಲಯದ ಗದ್ದಿಕೇರೆ ಸರ್ಕಾರಿ ಜಮೀನು ಒಂದರಲ್ಲಿ ಮೈಮರೆತು ಇಸ್ಪೀಟು ಜೂಜಾಟದಲ್ಲಿ ತೊಡಗಿಕೊಂಡಿದ್ದ 9 ಜನರನ್ನು ಡಿವೈಎಸ್ಪಿ ಎಸ್ ಮಂಜುನಾಥ್ ಮಾರ್ಗದರ್ಶನದ ಮೇರೆಗೆ ಹಟ್ಟಿ ಪೊಲೀಸ್ ಠಾಣೆಯ ಸಿಪಿಐ ಪ್ರಕಾಶ್ ಮಾಳಿ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿ ಬಂಧಿಸಿದ್ದಾರೆ. ಸಿದ್ದಪ್ಪ 55 ವರ್ಷ, ಅಮರಪ್ಪ 45 ವರ್ಷ, ಶಿವಪ್ಪ 36 ವರ್ಷ, ದೇವಪ್ಪ 35 ವರ್ಷ, ಬೀಕಪ್ಪ 31 ವರ್ಷ, ಮಹಾಂತೇಶ 35 ವರ್ಷ, ಹನುಮಂತು 38 ವರ್ಷ, ಮಲ್ಲಪ್ಪ 35 ವರ್ಷ, ಲಿಂಗಪ್ಪ 35 ವರ್ಷ ಇವರಿಂದ 52 ಇಸ್ಪೀಟ್ ಎಲೆ ಹಾಗೂ 9,900 ರೂಪಾಯಿ ನಗದು ಹಣ ವಶಪಡಿಸಿಕೊಂಡು ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣ ಅಚ್ಚುಕಟ್ಟು ನೀರಾವರಿ ಸಲಹಾ ಸಮಿತಿ ನಿರ್ಣಯ ಅವೈಜ್ಞಾನಿಕ, ಮರುಪರಿಶೀಲಿಸದಿದ್ದರೆ 26ರಂದು ಹೋರಾಟ, ಚಾಮರ್ಸ್ ಮಾಲಿ ಪಾಟೀಲ್.
ರೈತರನ್ನು ಹೊರಗಿಟ್ಟು ಕೃಷ್ಣ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಸಭೆ ವಿರೋಧಿಸಿ ರೈತ ಸಂಘದಿಂದ ಪ್ರತಿಭಟನೆ. ಸಚಿವ ಆರ್.ಬಿ. ತಿಮ್ಮಾಪುರ್ ವಜಾಕ್ಕೆ ಒತ್ತಾಯ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅತಿಥಿ ಶಿಕ್ಷಕರಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಚಂದ್ರಯಾನ 2 ಯಶಸ್ವಿಯಾಗಲೆಂದು ಹಾರೈಸಿ ಶಾಲಾ ಮಕ್ಕಳಿಂದ ವಿಶೇಷ ಪೂಜೆ. ರಾಯಚೂರು ಜಿಲ್ಲೆಗೆ ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ದೇವದುರ್ಗ ಅಂಗವಿಕಲರ ಒಕ್ಕೂಟದಿಂದ ಪ್ರಧಾನಮಂತ್ರಿಗೆ ಮನವಿ. ಅತಿಥಿ ಶಿಕ್ಷಕರ ಬೇಡಿಕೆ ಈಡೇರಿಕೆಗಾಗಿ ತರಗತಿಗಳ ಬಹಿಷ್ಕಾರ. ಪಿಎಂಶ್ರೀ ಯೋಜನೆಗೆ ಜಿಲ್ಲೆಯ 4 ಶಾಲೆಗಳ ಆಯ್ಕೆ. ದುಗ್ನೂರು ಶಾಲೆಗೆ ಸಕಲ ವ್ಯವಸ್ಥೆ. ದೇವದುರ್ಗದಲ್ಲಿ ಪೊಲೀಸರ ಕಾರ್ಯಾಚರಣೆ. ಕಳ್ಳನೋರ್ವನ ಬಂಧನ, ಚಿನ್ನಾಭರಣ ವಶ. ಮತ್ತು ಗುರುಗುಂಟದಲ್ಲಿ ಇಸ್ಪೀಟ್ ಜೂಜಾಟ ಅಡ್ಡೆ ಮೇಲೆ ಪೊಲೀಸರ ದಾಳಿ, 9 ಜನರ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು.